ಹಾಯ್ ಎವ್ರಿವನ್. ಇವತ್ತು ನನ್ನ ಮಗಳದ್ದು ಬಿಗ್ಗಿ ಬಾಕ್ಸಲ್ಲಿ ಏನೇನು ಅಮೌಂಟು ಜೋಡಿಸಿಟ್ಟಿದ್ಲು ಅದನ್ನೆಲ್ಲ ಆಚೆ ತೆಗೆಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅವಳದು ಬರ್ಡೇ ಬರ್ತಾ ಇದೆ ಮೇ 3ಗೆ. ಹಾಗಾಗಿ ಬರ್ಡೇಗೆ ನಾವು ಸೇವಿಂಗ್ಸ್ ಅಂತ ಅವಳ ಕೈಲೇ ಹಾಕಿಸ್ತಾ ಇರ್ತೀವಿ ಅವಾಗವಾಗ. ಅವ್ರ ಅಜ್ಜಿ ತಾತಾರು ಕೊಟ್ಟಿದ್ದಾಗಲಿ ಅಥವಾ ಏನೋ ಒಂದು ಸ್ವಲ್ಪ ಚಿಕ್ಕ ಪುಟ್ಟದ ಅಮೌಂಟ್ ನಾವು ಕೊಡೋದಾಗಲಿ ಅವಳ ಕೈಯಿಂದನೇ ಹಾಕಿಸ್ತಾ ಇದ್ರಿ. ಇವಾಗಲಿಂದನೇ ಸೇವಿಂಗ್ಸ್ ಅನ್ನೋದು ಏನು ಅಂತ ಗೊತ್ತಾಗುತ್ತೆ ಅಂತೇಳಿ ನಾವು 1 ಇಯರಿಂದ 1 ಇಯರ್ವರೆಗೂ ಅದನ್ನು ಓಪನ್ ಮಾಡಿಸಲ್ಲ. 1 ಇಯರ್ ಆಯ್ತಲ್ವ, ಇವಾಗ ಲಾಸ್ಟ್ ಇಯರ್ ಅವಳು ಸೈಕಲ್ ತೊಗೊಂಡಿದ್ಲು. ಅವಳು ಜೋಡಿಸಿದ ದುಡ್ಡಲ್ಲೇ ಸೈಕಲ್ ತೊಗೊಂಡಿದ್ಲು. ಈ ಸಲ ಕೂಡ ಅವಳು ಅದೇ ಥರ ಜೋಡಿಸ್ಕೊಂಡು ಇವಾಗ ಏನಾದರೂ ಒಂದು ಕೊಡಿಸ್ಬೇಕು ಅಂತೇಳಂದು ಯೋಚನೆ ಮಾಡಿದ್ದೀವಿ. ಆ್ಯಕ್ಚುಲಿ ಅವ್ರು ಜೋಡಿಸಿದ ದುಡ್ಡಲ್ಲಿ ಅವ್ರು ತೊಗೋಬೇಕು ಅಂತ ಹೇಳಿದ್ರೆ ತುಂಬ ಖುಷಿಯಾಗಿ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ₹1 ಕೂಡ ವೇಸ್ಟ್ ಮಾಡಲ್ಲ. ನಾನೇನಾದರೂ ತೊಗೋಬೇಕು ಅನ್ನೋದು ಅವ್ರಿಗೂ ಕೂಡ ಮೈಂಡಲ್ಲಿ ಸೆಟ್ ಆಗಿರೋದ್ರಿಂದ ಇದು ಒಂದು ಒಳ್ಳೆ ಅಭ್ಯಾಸ. ನೀವು ಕೂಡ ಈ ಥರ ಮಕ್ಕಳಿಗೆ ಮಾಡಿಸ್ಬೋದು. ಈಗ ಆಲ್ರೆಡಿ ಇದು 2nd ಇಯರ್ದು ಅವಳೇನೆ ಜೋಡಿಸ್ಕೊಂಡು ತೊಗೋತಾ ಇರೋದು. ಇವಾಗ ಅಮೌಂಟೆಲ್ಲ ಜೋಡಿಸಿದ್ದು ₹8,500 ಬಂತು. ಅಕ್ಷಯ ತೃತೀಯ ಇರೋದ್ರಿಂದ ನಾವು ಸ್ವಲ್ಪ ಬೇಗನೆ ಉಂಡಿನ ಓಡಿಸಿದ್ದು. ಏನಕ್ಕೆ ಅಂತ ಹೇಳಿದ್ರೆ ಅಕ್ಷಯ ತೃತೀಯ ದಿನ ತೆಗೆಸ್ಕೊಂಡ್ರೆ ಗೋಲ್ಡ್ ಏನಾದರೂ ಒಂದು ಒಳ್ಳೆಯದು ಆಗುತ್ತಲ್ವ. ಹಾಗಾಗಿ ಅದ್ರ ಜೊತೆಗೆ ಒಂದು ಗೋಲ್ಡ್ ಅನ್ನೋದು ನಮ್ಮ ಮನೆಗೂ ಕೂಡ ಬಂದು ಸೇರುತ್ತೆ, ಅವಳಿಗೂ ಖುಷಿ ಆಗುತ್ತೆ. ಹಾಗಾಗಿ ನಾವು ಬೇಗನೆ ಸ್ವಲ್ಪ ಅದನ್ನು ಓಪನ್ ಮಾಡಿಸಿದ್ದಾಯಿತು. ಇವತ್ತು ಅಕ್ಷಯ ತೃತೀಯ ಅಂತೇಳಂದರೆ ಅದೊಂದೇ ಅಲ್ವಾ, ಹಬ್ಬ ಇದೆ ಬಸವನ ಜಯಂತಿ. ಹಾಗಾಗಿ ದೇವರಿಗೆ ನೈವೇದ್ಯ ಅದೆಲ್ಲ ಪ್ರಸಾದನೆಲ್ಲ ಮಾಡಿ ಪಾಯಸ ಮಾಡಿದ್ದೆ ಇವತ್ತು. ಗಸಗಸೆ ಪಾಯಸ ತುಂಬ ಬಿಸಿ ಇರೋದ್ರಿಂದ ಗಸಗಸೆ ಪಾಯಸ ತುಂಬ ಬಾಡಿನ ಕೂಲ್ ಮಾಡುತ್ತೆ ಅಂತೇಳಿ ಅಂದ್ಬಿಟ್ಟು ಅದನ್ನೆಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊತಾ ಇದ್ದೀವಿ. ಬೇಗ ಊಟ ಎಲ್ಲ ಮುಗಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಇವಾಗ ಶಾಪ್ ಕಡೆ ಹೊರಟೋಗಿದ್ದೀವಿ. ಇವಾಗ ಅಲ್ಲಿ ನಮ್ಮ ಅಕ್ಕ ಕೂಡ ಬಂದಿದ್ದರು. ಅವ್ರು ಕೂಡ ಚೈನ್ ನೋಡ್ತಾಯಿದ್ರು. ಅವ್ರದ್ದು ಸ್ವಲ್ಪ ಕಟ್ಟಾಗಿದೆ ಅಂತೇಳಿ ಅಂದ್ಬಿಟ್ಟು ಅವ್ರಿಗೂ ಅಕ್ಷಯ ತೃತೀಯ ಇರೋದ್ರಿಂದ ತೊಗೊಂಡ್ರಾಯ್ತು ಅಂಥೇಳಿ ನನ್ನ ಮಗಳಿಗೆ ಈ ಸಲ ನಾನು ರಿಂಗ್ ಟೈಪೇ ತೊಗೊಂಡೆ. ಬಟ್ ಕೆಳಗಡೆ ಇದೆಯಲ್ವ ಅದು ಸ್ವಲ್ಪ ದೊಡ್ಡದಾಗಿದೆ. ಲಾಸ್ಟ್ ಟೈಮ್ ತುಂಬ ಚಿಕ್ಕದಾಗಿತ್ತು. ಏಕೆ ಅಂತೇಳಂದರೆ ಅವರಿಗೆ ತಿರುಪಿರೋದೆಲ್ಲ ಬೇಗ ಬಿದ್ದೋಗ್ಬಿಡುತ್ತೆ. ತುಂಬ ಕಂಪ್ಲೇಂಟ್ ನಾನು ಕೇಳಿದ್ದೀನಿ. 2-3 ಜೊತೆ ಕಳ್ಕೊಂಡಿದ್ದಾರೆ. ಇವಾಗಿನ ಗೋಲ್ಡ್ ರೇಟ್ ಗೊತ್ತೇ ಇದೆಯಲ್ವ, ಸುಮ್ಮನೆ ತೊಗೊಂಡು ವೇಸ್ಟ್ ಮಾಡೋದೇನಕ್ಕೆ. ಕಳೆದೋದ್ರೆ ಮತ್ತೆ ಹೊಸ ತೊಗೊತಾ ಇರಬೇಕು, ಮತ್ತು ಹಾಕಿಸ್ತಾ ಇರಬೇಕು. ಅದಕ್ಕಿಂತ ಇನ್ನೊಂದು 5 ವರ್ಷ ಹೀಗೆ ಹೋಗಲಿ ಅಂದ್ಬಿಟ್ಟು ಅದೇ ಥರ ರಿಂಗ್ನೇ ಹಾಕ್ಸಿದ್ದೀನಿ. ಇವತ್ತಿನ ಲಾಗ್ ಇಷ್ಟ ಫ್ರೆಂಡ್ಸ್. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಸಿ ಯು.